ಬೆಳಗಾವಿ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಬೆಳಗಾವಿಯ ಸುವರ್ಣಸೌಧದ ಎದುರು ಕರ್ನಾಟಕ ರಾಜ್ಯ ನದಾಪಿಂಜ ಸಂಘದ ವತಿಯಿಂದ ಒಂದು ದಿನದ ಸಾಂಕೇತಿಕ ಧರಣಿ ಹಮ್ಮಿಕೊಳ್ಳಲಾಗಿತ್ತು. ಧರಣಿಯಲ್ಲಿ ನೂರಾರು ಸಂಘದ ಸದಸ್ಯರು ಭಾಗಿಯಾಗಿ ಸರ್ಕಾರದ ನಿರ್ಲಕ್ಷ್ಯ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯದ ನದಾಪಿಂಜ ಸಂಘದ ಅಧ್ಯಕ್ಷರು ಬೇಡಿಕೆಗಳನ್ನು ತಕ್ಷಣ ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದರು. ನನ್ನ ಹೆಸರು ಜಲೀಲ್ ಸಾಬ್ ಅಂತ, ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ನದಾಪಿಂಜ ಸಂಘ. ಇವತ್ತು ನಾವು ಇಲ್ಲಿ ಒಂದು ದಿನದ ಸಾಂಕೇತಿಕ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಸರ್ಕಾರದ ಗಮನ, ನಮ್ಮ ಬೇಡಿಕೆಗಳನ್ನು ಸರ್ಕಾರದ ಗಮನ ಸೆಳೆಯಲಿಕ್ಕೋಸ್ಕರ ಇಡೀ ರಾಜ್ಯಾದ್ಯಂತ ಅನೇಕ ಜಿಲ್ಲೆಯಿಂದ ಬಂದು ನಮಗೆ ಸಹಕರಿಸಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಬೇಕಾಗುತ್ತೆ ಸಮಾಜಕ್ಕೆ. ಜೊತೆಗೆ ನಮ್ಮ ಪ್ರಮುಖವಾದ ಬೇಡಿಕೆ ಏನು ಅಂತಂದರೆ, ಹಿಂದೆ ಈಗಾಗಲೇ 22ನೇ ಶೈಲಿ ನಮಗೆ ನಿಗಮ ಆದೇಶ ಆಗಿದೆ, ಆದರೆ ಫಂಡ್ ಕೊಟ್ಟಿಲ್ಲ ಇದುವರೆಗೂ. ಅದನ್ನು ಸತತವಾಗಿ ಈಗ 2 ವರ್ಷದಿಂದ ನಾವು ಬೇಡಿಕೆಯನ್ನು ಇಡ್ತಾ ಇದ್ವಿ. ಈ ಸರ್ಕಾರ ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತಿ ಆಗಿಲ್ಲ. ಅದೊಂದು ನಮ್ಮ ಇಡೀ ಸಮಾಜಕ್ಕೆ ಬಹಳ ನೋವಿನ ಸಂಗತಿ ಆಗಿದೆ. ಅದರಲ್ಲಿ ಎರಡನೇನು ಬೇಡಿಕೆ ಇಟ್ಟಿದ್ವಿ, ಒಂದು ವೇಳೆ ಫಂಡ್ ಸಿಗಲಿಲ್ಲ ಅಂದರೆ, ಆಡಳಿತಾತ್ಮಕ ತೊಂದರೆ ಇತ್ತು ಅಂದರೆ, ಎಸ್ಟಾಬ್ಲಿಷ್ಮೆಂಟ್ ಕೊರತೆ ಇದೆ ಅಂತಂದರೆ, ನಮ್ಮ ನದಾಪಿಂಜರ ಅಭಿವೃದ್ಧಿ ಕಲ್ಯಾಣ ನಿಗಮ ಅಂತ ಹೇಳ್ಬಿಟ್ಟು ಒಂದು ಇದರಲ್ಲೇನೆ, ಏನು ಅಲ್ಪಸಂಖ್ಯಾತರ ನಿಗಮದಲ್ಲೇ ಕಲ್ಯಾಣ ಪರಿಷತ್ ಅಂತ ಮಾಡಿಬಿಟ್ಟು ಪ್ರತ್ಯೇಕ ಫಂಡ್, ಈಗೇನೋ ಅಲ್ಪಸಂಖ್ಯಾತರಿಗೆ ಬರುತ್ತಲ್ಲ, ಅದರಲ್ಲಿ ಒಂದು 25ರಿಂದ 30% ಪ್ರತ್ಯೇಕ ಫಂಡ್ ಇಟ್ಟು ಅದನ್ನು ನಮ್ಮ ಸಮಾಜಕ್ಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ಅದರಲ್ಲೇನೆ ಎರಡನೇ ಬೇಡಿಕೆ. ಇದರಲ್ಲಿ ಸರ್ಕಾರಕ್ಕೂ ಯಾವುದೇ ಹೊಣೆ ಆಗಲ್ಲ, ಸರ್ಕಾರಕ್ಕೆ ಯಾವುದೇ ಕೊರತೆ ಆಗಲ್ಲ, ಸರ್ಕಾರಕ್ಕೆ ಯಾವುದೇ ಇದಾಗದೆ ಇರ್ತಕ್ಕಂಥ ಫಂಡಲ್ಲೇ ನಮಗೆ ಕೊಡ್ತಾರೆ ಪ್ರತ್ಯೇಕ. ಯಾಕೆ ಕೇಳ್ತಾ ಇದೀವಿ ಅಂದರೆ, ನಾವು ಅಲ್ಪಸಂಖ್ಯಾತರಲ್ಲಿ 25% ಜನಸಂಖ್ಯೆ ಇದ್ದೀವಿ. ಅದಕ್ಕಾಗಿ ನಮಗೆ ಕೊಡ್ಲಿ ಹೇಳ್ರಿ ಅಂತ ನಮ್ಮ ಒಂದು ನ್ಯಾಯಯುತವಾದ ಬೇಡಿಕೆ. ಆ ಬೇಡಿಕೆ ಈಡೇರಬೇಕು ಅಂತ ಹೇಳ್ತಕ್ಕಂಥದ್ದು ನಮ್ಮೆಲ್ಲ ಸಮಾಜದ ಹಿತೈಷಿಗಳ ಒಂದು ಬೇಡಿಕೆ ಆಗಿದೆ. ಎರಡನೇದಾಗಿ, ನಮ್ಮ ಅಭಿವೃದ್ಧಿ ನಿಗಮದ ನಂತರ ನಮ್ಮ ಏನು ಧಾರವಾಡದಲ್ಲಿ ಒಂದು ನಮ್ಮ ಸಮಾಜದ ಸ್ಥಿತಿಗತಿಗಳ ಬಗ್ಗೆ ಸ್ಟಡಿ ಮಾಡಲಿಕ್ಕಾಗಿ ಒಂದು ಅಧ್ಯಯನ ಪೀಠ ಬೇಕು ಅಂತ ಕೇಳಿದ್ದೀವಿ ನಾವು. ಅದಕ್ಕೆ ಯೂನಿವರ್ಸಿಟಿಯವರು ಸರ್ಕಾರಕ್ಕೆ ಪತ್ರ ಬರ್ತಾರೆ, ನಮಗೂ ಒಂದು ಕಾಪಿ ಹಾಕಿದರೆ 2.25 ಕೋಟಿ ರೂಪಾಯಿ ಕಾರ್ಪಸ್ ಫಂಡ್ ಕೊಟ್ಟರೆ ನಾವು ಅದನ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದನ್ನು ನಾವು ಸರ್ಕಾರಕ್ಕೆ ಮನವಿ ಕೊಡ್ತೀವಿ. ಅದು ಸಹ 2.25 ಕೋಟಿ ರೂಪಾಯಿನ ಪರಿಗಣಿಸ್ತಿಲ್ಲ, ಬಿಡುಗಡೆ ಮಾಡ್ತಿಲ್ಲ. ಅದು ಸಹ ಮೂಲೆ ಗುಂಪಾಗಿದೆ. ಮತ್ತೊಂದೇನು ದೊಡ್ಡ ಸಮಸ್ಯೆ ಅಂದರೆ, 95ನೇ ಇಸ್ವಿಯಲ್ಲಿ ಸುಮಾರು ನಮ್ಮದು ಕೆಟಗರಿ 1ನಲ್ಲಿ ಸೇರಿದ್ವಿ ನದಾಪಿಂಜರು. ಸರಿಯಾದ ಕೆಟಗರಿ 1 ಕೆಲವು ಜಿಲ್ಲೆಗಳಲ್ಲಿ ಸಿಗ್ತಾ ಇಲ್ಲ ಸರ್ಟಿಫಿಕೇಟ್. ಇದರಿಂದ ಏನಾಗಿದೆ ಅಂದರೆ, ಆ ಸರ್ಟಿಫಿಕೇಟ್ ಸಿಗದಲ್ಲೇ ಸರ್ಕಾರದ ಸವಲತ್ತುಗಳಿಂದ ವಂಚಿತರಾಗಿದ್ವಿ. ಈ ವಂಚನೆಯಿಂದ ನಾವು ಬಿಡುಗಡೆ ಆಗಬೇಕಾದ್ರೆ ಕಂದಾಯ ಇಲಾಖೆಯಿಂದ ಪ್ರತ್ಯೇಕವಾದ ಒಂದು ಆದೇಶವನ್ನು ಮಾಡಿ ನಮಗೆ ಯಾರು ನಿಜವಾದ ನದಾಪಿಂಜರಿದ್ದಾರೆ ಅವರಿಗೆ ನ್ಯಾಯ ಸಿಗುವ ರೀತಿಯಲ್ಲಿ ಸರ್ಟಿಫಿಕೇಟನ್ನು, ದೃಢೀಕರಣ ಪತ್ರವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಸರ್ಕಾರ ನಿರ್ದೇಶನ ಮಾಡಲೇಬೇಕು ಅಂತಕ್ಕಂಥದ್ದು ಒಂದು ಹಕ್ಕೊತ್ತಾಯ ಇದೆ. ಜೊತೆಗೆ ಏನಾಗಿದೆ ಅಂದರೆ, ಬಹಳ ಮುಖ್ಯವಾಗಿ ನಮ್ಮ ಮಕ್ಕಳ ಶಿಕ್ಷಣಕ್ಕೆ ನಾವು ಕೇಳ್ತಿರೋದು ಬೇರೆ ಏನೂ ಅಲ್ಲ. ಆ ಶಿಕ್ಷಣದಲ್ಲಿ ಏನಾಗಿದೆ, ಅಲ್ಪಸಂಖ್ಯಾತರ ಅನೇಕ ಶಿಕ್ಷಣ ಸಂಸ್ಥೆಗಳಿದ್ದಾವೆ. ಅಲ್ಲಿ ನಮ್ಮ ಸಮಾಜ, ಹೆಚ್ಚಿನ ಸಮಾಜ ವೃತ್ತಿ ಇರ್ತಕ್ಕಂಥದ್ದು ಹಾಸಿಗೆ ಕೆಲಸ ಮಾಡ್ತಕ್ಕಂಥದ್ದು. ಹಾಸಿಗೆ ಕೆಲಸ ಮಾಡಲಿಕ್ಕೆ ಮಕ್ಕಳನ್ನ ಅಲ್ಲೇ ಬಿಟ್ಬಿಡ್ತಾರೆ, ಎಲ್ಲೆಲ್ಲ ಹೋಗ್ತಾರೆ. ಅಲೆಮಾರಿಗಳಿದ್ದಂಗೆ ಅಂತಾರೆ, ಅಲೆಮಾರಿಗಳು ನಮ್ಮವರು. ಮಕ್ಕಳ ಶಿಕ್ಷಣ ಸರಿಯಾಗಿ ಆಗ್ತಿಲ್ಲ, ಅವರಿಗೆ ವೃತ್ತಿ ಇಲ್ಲ, ಸರಿಯಾಗಿ ವಸತಿ ಸೌಕರ್ಯ ಇಲ್ಲ, ಇಂಥದ್ರಿಂದ ವಂಚಿತರಾಗಿದ್ದಾರೆ. ಆದ್ದರಿಂದ ಅಲ್ಪಸಂಖ್ಯಾತರ ಹಾಸ್ಟೆಲ್ಗಳಲ್ಲಿ, ಶಾಲೆಗಳಲ್ಲಿ 25% ನಮಗೆ ಕೊಡಲೇಬೇಕು ಅಂತಕ್ಕಂಥದ್ದು ಮತ್ತೊಂದು ಮನವಿ ನಮ್ಮದು. ಇದರ ಜೊತೆಗೆ ಪ್ರಮುಖವಾಗಿ ನಮ್ಮ ಸರ್ಕಾರದ ಮುಖಂಡರಂದರೆ ಮುಖ್ಯಮಂತ್ರಿಗಳ ಸಮಕ್ಷಮ ನಾವು ಮಾತಾಡಬೇಕಾಗುತ್ತೆ. 2 ವರ್ಷದಿಂದ ಸತತವಾಗಿ ನಾವು ಪ್ರಯತ್ನ ಪಡ್ತಾ ಇದ್ವಿ. ನಮ್ಮ ಸಮುದಾಯಕ್ಕೆ ಅವರು ಇದುವರೆಗೂ ಸಹ ಒಂದು ಏನೋ ನಿಯೋಗ ಹೋಗಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಇದು ಒಂದು ನಿಗೂಢ ರಹಸ್ಯ ಆಗಿದೆ. ಇದನ್ನು ನಾವು ಜಮೀರ್ ಸಾಹೇಬ್ರ ಹತ್ರ ಬೇಡ್ಕೊಂಡಿದ್ವಿ, ಅನೇಕ ಮಂತ್ರಿಗಳ ಹತ್ರ ಮಾತಾಡ್ಕೊಂಡಿದ್ವಿ. ಆದರೆ ಅದು ಇದುವರೆಗೂ ಆಗಿಲ್ಲ. ಇದು ಆಗಲೇಬೇಕಂತಕ್ಕಂಥದ್ದು. ಕೊನೆ ಪಕ್ಷ ಅವರು ನಮ್ಮ ಬೇಡಿಕೆಗಳನ್ನು ಈಡೇರಿಸುವುದು ಬಿಡುವುದು ಮುಂದಿನ ವಿಚಾರ. ಆದರೆ ನಮ್ಮ ಕಷ್ಟಗಳನ್ನು ಅವರು ವಿಚಾರ ಮಾಡಬೇಕಾಗುತ್ತದೆ. ಅವರೇ ಹೇಳ್ತಾರೆ,
ಸಮಬಾಳು ಸಮಪಾಳು ಅಂತ ಹೇಳ್ತಾರೆ. ಸಮಬಾಳುನೂ ಇಲ್ಲ, ಸಮಪಾಲು ಇಲ್ಲ ನಮಗೆ ಇದುವರೆಗೂ. ಆ ಉದ್ದೇಶದಿಂದ ಇವೆಲ್ಲವನ್ನು ನಮ್ಮ ಸಮಾಜದ ಹಿತದೃಷ್ಟಿಯಿಂದ ಈಡೇರಿಸಬೇಕು ಸರ್ಕಾರ. ಇದನ್ನು ನಮ್ಮ ಜನಾಂಗಕ್ಕೆ, ನಮ್ಮ ಮಕ್ಕಳಿಗೆ, ನಮ್ಮ ನಿರುದ್ಯೋಗಿಗಳಿಗೆ ಅನುಕೂಲ ಆಗಲಿಕ್ಕೆ ಸಹಕಾರ ನೀಡಬೇಕು ಎಂಬ ಉದ್ದೇಶಕ್ಕಾಗಿ ಇವತ್ತು ಒಂದು ದಿನದ ಸಾಂಕೇತಿಕ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ನಾವು ಚರ್ಚೆ ಮಾಡಿ ಯಾವ ವಿಧವಾಗಿ ಹೋಗ್ಬೇಕು ಅಂತಕ್ಕಂಥದ್ದು ಯೋಚನೆ ಮಾಡಬೇಕು ಅಂತ ಒಂದು ವ್ಯವಸ್ಥೆಯನ್ನು ಇವಾಗ ನಡೆದಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ನಿಲ್ತೇವೆ. ಬೆಳಗ್ಗೆಯಿಂದ ಪ್ರತಿಭಟನೆ ಮಾಡಾಕತ್ತೀರಿ. ಹೌದು, ಈಗ ಯಾರಾದ್ರೂ ಸಚಿವರಾಗ್ಲಿ ಶಾಸಕರಾಗ್ಲಿ ತಮ್ಮ ಪ್ರತಿಭಟನೆಯನ್ನು ಮಣಗಿದಾರ? ಬಂದಿದ್ದಾರೆ. ಈಗ ದರ್ಶನಾಪುರ ಸಾಹೇಬರು ಬಂದಿದ್ರು. ಅವರು ಸರ್ಕಾರದ ಪರವಾಗಿ ಬಂದಿದ್ರು. ಸರ್ಕಾರ ಅಲಾಟ್ ಮಾಡುತ್ತೆ ಪ್ರತಿನಿತ್ಯ ಅಂತ ಗೊತ್ತಾಯ್ತು ನನಗೆ. ಅವರು ಸರ್ಕಾರದ ಪರವಾಗಿ ನಮ್ಮ ಹತ್ರ ಜಮೀರ್ ಸಾಹೇಬರು ಬಂದಿದ್ರು. ಇದೇ ತಾನೇ ಸೌದಿ ಸಾಹೇಬರು ಬಂದಿದ್ರು. ಇದೇ ಜಿಲ್ಲೆಯವರು, ಪ್ರಭಾವಿ ರಾಜಕಾರಣಿಗಳು ಮತ್ತು ಮಾಜಿ ಮುಖ್ಯಮಂತ್ರಿಗಳು. ಅವರು ಈಗಾಗಲೇ ನಮಗೆ ಭರವಸೆ ಕೊಟ್ಟಿದ್ದಾರೆ. ಸೋಮವಾರದ ದಿನ ನನ್ನ ಅಧಿವೇಶನ ನನಗೆ ಸಮಯ ಇದೆ, ಅವತ್ತು ಈ ವಿಚಾರವನ್ನು ನಾನು ಖಂಡಿತವಾಗಿ ಮಂಡನೆ ಮಾಡ್ತೀನಿ, ಚರ್ಚೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸೌದಿ ಸಾಹೇಬರು ಹೇಳಿದ್ದಾರೆ. ಅದಕ್ಕೆ ನಾವೆಲ್ಲರೂ ಇಡೀ ಸಮುದಾಯ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದೇವೆ. ಮತ್ತೆ ಇನ್ನು ನಿರೀಕ್ಷೆಯಲ್ಲಿದ್ದೀವಿ, ಏನು ಜಾರಕಿಹೊಳಿ ಸಾಹೇಬರು ಬರ್ಬೋದು ಅಂತ ಹೇಳ್ಬಿಟ್ಟು 3 ಗಂಟೆಗೆ ಅವರ ನಿರೀಕ್ಷೆಯಲ್ಲಿ ನಾವು ಕಾದು ಕುಳಿತುಕೊಂಡಿದ್ದೀವಿ. ಇಷ್ಟು ನಮ್ಮ ಬೆಳವಣಿಗೆ, ಇವತ್ತಿನ ಬೆಳವಣಿಗೆ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಹೇಳಿಕ್ಕೆ ಇಷ್ಟಪಡ್ತೀವಿ. ಅದು ತಪ್ಪು ಕಲ್ಪನೆ. ಭಾಳ ಜನಕ್ಕೆ 33,000 ರೂಪಾಯಿ ಪಿಂಜಾರ್ ನಿಗಮಕ್ಕಂತ ಕೊಡಲಿಲ್ಲ. ಅದು ಒಟ್ಟು ಏನು ಅಲ್ಪಸಂಖ್ಯಾತರ ಜನಸಂಖ್ಯೆ ಇದೆಯಲ್ಲ, ಹಿಂದುಳಿದವ ಅಂತ ಬಿಟ್ಟು ಗುರುಸಿಬಿಟ್ಟು 33 ಜಾತಿಯನ್ನು ಗುರುಸಿ ಕೊಟ್ಟರು ಅವಾಗ. ಆದರೆ ವಾಸ್ತವ ಸಂಗತಿ ಅಂದರೆ ಅಲ್ಲಿ ಅಷ್ಟು ಹಣವು ಬಿಡುಗಡೆ ಆಗಲಿಲ್ಲ. ಅದರ ಆದಾಯ, ಅದರ ಪಟ್ಟಿಯು ನಮ್ಮ ಹತ್ರ ಇದೆ. ಅದು ಅಷ್ಟೊತ್ತಿಗೆ ಏನಾದ್ರು ಒಂದೇ ವರ್ಷದಲ್ಲೇ ಮಾಡಿದ್ದು. ಅಷ್ಟೊತ್ತಿಗೆ ಏನಾಯ್ತು, ದುಡ್ಡು ಬಿಡುಗಡೆ ಅಷ್ಟೊತ್ತಿಗೆ ಚುನಾವಣೆ ಬಂತು. ಚುನಾವಣೆ ಬಂದಾಗ ಅನುದಾನ ಬರಲಿಲ್ಲ ಅಂದರೆ ನಮ್ಮ ಕಾರ್ಯಕ್ರಮ ಅಲ್ಲಿ ಸ್ಥಗಿತವಾಯಿತು. ಹಾಗಾಗಿ ಅದು ಕೇವಲ ಘೋಷಣೆ ಆಗಿ ಉಳಿತೇವೆ ವಿನಃ ಅದು ಜಾರಿಗೆ ಬರಲಿಲ್ಲ. ನಿಜಕ್ಕೂ ಆದರೂ ಸಹ ನಮ್ಮನ್ನು ಅವರು ಪರಿಗಣಿಸಿದ್ರಲ್ಲ, ಅದಕ್ಕೆ ನಾವು ಧನ್ಯವಾದ ಹೇಳಬೇಕು. ಅಟ್ಲೀಸ್ಟ್ ಪರಿಗಣಿಸಿದ್ದಾರೆ, ನದಾಬ್ ಪಿಂಜಾರ್ ಅನ್ನೋದನ್ನು ಪರಿಗಣಿಸಿದ್ದಾರೆ ಆ ಸಂದರ್ಭದಲ್ಲಿ. ಹಾಗಾಗಿ ಅವರಿಗೂ ನಾವು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀವಿ ನಮ್ಮ ಸಮಾಜದ ವತಿಯಿಂದ. ಹೆಚ್ಚು ಜಲೀಲ್ ಸಾಬ್ ಅಂತ, ಕರ್ನಾಟಕ ರಾಜ್ಯ ನದಾಬ್ ಪಿಂಜಾರ್ ಸಂಘದ ರಾಜ್ಯಾಧ್ಯಕ್ಷನಾಗಿ ಈಗ ಇದ್ದೇನೆ ಹಾಲಿ. ಡಿಗಿರಿ ವಕೀಲರು, ಕರ್ನಾಟಕ ರಾಜ್ಯ ನದಾಬ್ ಪಿಂಜಾರ್ ಸಂಘದ ರಾಜ್ಯ ಉಪಾಧ್ಯಕ್ಷರಿರುತ್ತೇನೆ. ಇವತ್ತಿನ ದಿನ ನಮ್ಮ ಕರ್ನಾಟಕ ರಾಜ್ಯ ನದಾಬ್ ಪಿಂಜಾರ್ ಸಂಘದಿಂದ ಈ ಒಂದು ವಿಧಾನಸಭೆಯಲ್ಲಿ ಪ್ರತಿಭಟನೆ ಅಂದ್ರೆ ನಾವು ಮನವಿ ಕೊಡೋದು. ಮೇನ್ ಮನವಿ ಕೊಡೋ ಉದ್ದೇಶ ಏನು ಅಂತಂದ್ರೆ, ಕಳೆದ 2 ವರ್ಷಗಳಿಂದ ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತು ನಾವೆಲ್ಲರೂ ಕೂಡಿಕೊಂಡು ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಮನವಿ ಕೊಟ್ಟು, ನಮ್ಮ ಮನವಿ ಉದ್ದೇಶ ಏನು ಅಂತಂದ್ರೆ, ಕರ್ನಾಟಕ ರಾಜ್ಯ ನದಾಬ್ ಪಿಂಜಾರ್ ಅಭಿವೃದ್ಧಿ ಸಂಘ ಸ್ಥಾಪನೆ ಈಗಾಗಲೇ ಆಗಿದ್ದಿದೆ. ಹಿಂದಿನ ಸರ್ಕಾರ ಸನ್ಮಾನ್ಯ ಬೊಮ್ಮಾಯಿ ಅವರು ಕೊಟ್ಟಿದ್ದಾರೆ. ಅದಕ್ಕೆ ಚಾಲನೆ ಕೊಡಬೇಕು, ಅದಕ್ಕೆ ದುಡ್ಡು ಸ್ಯಾಂಕ್ಷನ್ ಮಾಡ್ಬೇಕಂತ ಪ್ರತಿಭಟನೆ ಮಾಡ್ತಾ ಅಂದ್ರೆ ಹೇಳ್ತಾ ಇದ್ದೇವೆ. ಆದರೆ ಈಗಿನ ಸರ್ಕಾರ ಇನ್ನೂವರೆಗೂ ಆ ಒಂದು ದುಡ್ಡು ಕೊಡ್ಲಿಕ್ಕೆ ತಯಾರಿಲ್ಲ. ಈ ಕುರಿತು ನಾವೆಲ್ಲರೂ ಸಾಕಷ್ಟು ಮನವಿ ಸಲ್ಲಿಸಿವಿ. ಜಮೀರ್ ಅಹಮದ್ ಆಗಿರ್ಬೋದು, ಇವತ್ತ ಆಯಾ ಜಿಲ್ಲೆಗಳ ಮುಖಂಡರು, ಉಸ್ತುವಾರಿ ಮಂತ್ರಿಗಳು ಸಹ ಸಾಕಷ್ಟು ಒತ್ತಾಯ ಮಾಡಿದ್ವಿ. ಈ ನಿಟ್ಟಿನಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಅವರು ಆಗಿರ್ಬೋದು, ಇವರೆಲ್ಲ ನಮ್ಗೆ ಪ್ರಯತ್ನ ಮಾಡಿದ್ರು. ಮುಖ್ಯಮಂತ್ರಿಗಳು ನಮ್ಗೆ ಭೇಟಿ ಅವಕಾಶ ಕೊಡ್ತಾ ಇಲ್ಲ. ಇದರಿಂದ ನಾವು ತೂತಕ್ಕೊಳಗಾದ ಜನಾಂಗ ಅಂತೇಳಿ ಮತ್ತೊಮ್ಮೆ ಸಿದ್ದರಾಮಯ್ಯವರು ನಮ್ಗೆ ಬಿಂಬಿಸ್ತಾರ. ಯಾಕಂದ್ರೆ ಬೇರೆ ಬೇರೆ ಜನಾಂಗದವರು ಸಾಕಷ್ಟು ಸರಿ ಭೇಟಿಯಾಗಿದ್ದಾರೆ. ಆದ್ರೆ ನಮ್ಗೆ ಇವತ್ತು ಭೇಟಿ ಆಗ್ಲಿಕ್ಕೆ ಅವರು ಮನಸ್ಸು ಮಾಡ್ತಾ ಇಲ್ಲ, ಅಥವಾ ಬೇರೆಯವರು ಆ ಭೇಟಿ ಆಗ್ಲಿಕ್ಕೆ ಅವಕಾಶ ನೀಡಿಸ್ತಾ ಇಲ್ಲ ಅನ್ನೋ ಬಗ್ಗೆ ನಮ್ಗೆ ಒಂದು ಯಕ್ಷ ಪ್ರಶ್ನೆ ಆಗೈತಿ ಇವತ್ತಿನ ದಿನ. ಈ ನಿಟ್ಟಿನಲ್ಲಿ ನಾವು ಇನ್ನೂ ಆಶಾವಾದಿಗಳಿದ್ದೇವೆ. ಸರ್ಕಾರದವರು ಆಗಲಿ ಅಥವಾ ಮುಖ್ಯಮಂತ್ರಿಗಳು ನಮ್ಮ ಕಡೆ ಗಮನ ಹರಿಸ್ತಾರ. ಈ ಮುಂಬರುವ ದಿನಗಳಲ್ಲಿ ನಮಗೆ ಈ ಬಜೆಟ್ ಬರ್ತಾ ಇದೆ. ಈ ಬಜೆಟ್ ನಲ್ಲಿ ನಮ್ಮ ಅಭಿವೃದ್ಧಿಗಾಗಿ, ನಮ್ಮ ಅಭಿವೃದ್ಧಿ ಸಂಘ ನಿಗಮಕ್ಕಾಗಿ ದುಡ್ಡು ಮೀಸಲು ಇಡ್ತಾರ ಅಂತ ನಾವು ಭರವಸೆ ಇಟ್ಟಿದ್ವಿ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ನಮ್ಮ ರಾಜ್ಯ ಕಟ್ಕೊಂಡು ಇವತ್ತು ನಾವು ಈ ಒಂದು ಮನೆ ಕೊಲ್ತೆ ನಾವೆಲ್ಲಿ ಸೇರಿದ್ದೇವೆ. ರಾಜ್ಯ ನದಾಬ್ ಪಿಂಜಾರ್ ಸಂಘದ ರಾಜ್ಯ ಸಮಿತಿ ಸದಸ್ಯನಾಗಿ ನಾ ಕಲಂದರ್ ಜಿಗಳೂರ್. ಅದ ನಮ್ದು ಹಿಂದೆ ಕರ್ನಾಟಕ ರಾಜ್ಯ ನದಾಬ್ ಪಿಂಜಾರ್ ಸಂಘವು 2023 ನಮ್ಗೆ ಬೊಮ್ಮಾಯಿ ಅವರು ಅದನ್ನ ನಿಗಮ ಮಂಡಳಿ ಮಾಡಿದ್ರ. ಆದ್ರೆ 2 ಸಲ ನಾವು ನೀವು ಸಮಾವೇಶ ಮಾಡಿದ್ರೆ ಸಿದ್ದರಾಮಯ್ಯ ಅವ್ರು ಬರಲಿಲ್ಲ. ಯಾಕೆ ಈ ಸಮಾವೇಶ ಮಾಡಿದ್ರು ಬರಲಿಲ್ಲ ಅಂದ್ರೆ ಇನ್ನು ಸಣ್ಣ ಸಮಾಜದವ್ರು ಇವರು ಅಂತ ತಿಳ್ಕೊಂಬಿಟ್ರ ಅವ್ರು. ಆದ್ರೆ ನಮ್ದು 30% ನಾವು ಪಿಂಜಾರ್ ಸಮಾಜದವ್ರದೇವಿ. ಆದ್ರೂ ನಮ್ನ ಗದಗಿನೊಳಗೆ ಸಮಾವೇಶ ಮಾಡಿದ್ವಿ, ಇವತ್ತು ಚಿತ್ರದುರ್ಗದೊಳಗೆ ಮಾಡಿದ್ವಿ. ಆದ್ರೆ ಅವ್ರು ನಮಗ್ ಬರಲಿಲ್ಲ. ಆ ನಮ್ಮ
ನಮ್ಮ ಸಂಘದ ರಾಜ್ಯ ಅಧ್ಯಕ್ಷರು ಏನದಾರಲ್ಲ ಸ್ವಲ್ಪ ಸೌಮ್ಯ ರೀತಿಯಿಂದ ಅದಾರ ಅನ್ನೋದಕ್ಕ ಇವರು ನಮ್ಗ ಚುತ್ತೀಕರಣ ಮಾಡಾಕತ್ತಾರ. ಆ ವಿಷಯದಾಗ ಒಂದಿಲ್ಲ ಒಂದ್ ದಿವಸ ಸಿದ್ದರಾಮಯ್ಯ ಅವರಿಗೆ ನಾವು ನಮ್ಮ ಸಮಾಜದಿಂದ ಬಿಸಿ ಮುಟ್ಟಿಸ್ತೇವೆ ಅಂತೇಳಿ ನಾ ಎರಡು ಮಾತು ಹೇಳ್ತೇನೆ. ಕ್ರಾಂತಿ ಸಮಾಚಾರ ಟಿವಿ ಬೆಳಗಾವಿ.